ಇವತ್ತಿನ ದಿನದಿಂದ ಪ್ರತಿ ಯಾವಾಗ ಕೂತ್ಕೋತೀವಿ ಅವಾಗೆಲ್ಲವೂ ಕೂಡ ರುದ್ರ ಸಂಹಿತೆಯ ಆ ಒಂದೊಂದು ಇದನ್ನು ಸ್ವಲ್ಪ ಅರ್ಥವನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ಇದಕ್ಕೆ ಭಾಳಷ್ಟು ಜನ ಅರ್ಥಗಳನ್ನು ಬರೆದಿದ್ದಾರೆ. ಪ್ರಧಾನವಾಗಿ ದಯಾನಂದ ಸರಸ್ವತಿ, ಆರ್ಯ ಸಮಾಜದ ದಯಾನಂದ ಸರಸ್ವತಿ ಅವ್ರಿಗೂ ಇದೆ. ಆಮೇಲೆ ಕಶ್ಯಪ ಅಂತೇಳಿ ಅವರು ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆಮೇಲೆ ಬ್ಯಾಂಗ್ಳೂರವರು ಒಬ್ಬರು ಕೂಡ ಇಲ್ಲಿ ಓದಿದ್ದಾರೆ, ಅವ್ರಿಗೂ ಕೂಡ ಟ್ರಾನ್ಸ್ಲೇಷನ್ ಆರ್ ಎಲ್ ಕಶ್ಯಪ್. ಭಾಳಷ್ಟು ಆ ಒಂದು ಅವರು ಬರೆದಿರ್ತಕ್ಕಂಥ ಅರ್ಥಗಳಿಗೆ ಬಹಳಷ್ಟು ವ್ಯತ್ಯಾಸಗಳಿದೆ. ಒಬ್ಬರು ಭಾರವನ್ನು ಕಡೆ ಇನ್ನೊಬ್ಬರು ಹೋಗು ಅಂತಲೂ ಬಂದಿದ್ದಾರೆ. ಅಷ್ಟು ವ್ಯತ್ಯಾಸ, ವಿಪರೀತವಾಗಿರ್ತಕ್ಕಂಥ ಅರ್ಥಗಳು ಕೂಡ ಇವೆ. ಅಲ್ಲಿ ನಾವು ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು ಅನ್ನೋದು ನಾವು ಅದನ್ನು ನಮ್ಮ ವೈಯಕ್ತಿಕಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಈ ರುದ್ರಕ್ಕೆ ಶತರುದ್ರಿ ಅಂತಲೂ ಹೇಳ್ತೀವಿ, ರುದ್ರಿ ಅಂತ ಹೇಳ್ತಾರೆ. ನಾವು ಉತ್ತರ ಭಾರತದಲ್ಲಿ ಇದಕ್ಕೆ ರುದ್ರಿ ಅಂತ ಹೇಳ್ತೀವಿ. ನಾವು ನಮಕ ಅಂತಲೂ ಕೂಡ ಹೇಳ್ತೀವಿ. ನಮಕ ಏನಕ್ಕೆ ಇದೆ, ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥದ್ದಕ್ಕೆ ಇಲ್ಲಿ ನಾವು ನಮಕ ಅಂತಕ್ಕಂಥದ್ದನ್ನು ವಿಶಾಗಿ ಎಲ್ಲರೂ ಫಸ್ಟು ವೇದ ಪಾಠ ಶುರು ಮಾಡಿದಾಗ ಎಲ್ಲರೂ ಸಾಮಾನ್ಯರು ಎಲ್ಲರೂ ಕಲಿಯೋದು ಪುರುಷ ಸೂಕ್ತ ಕಲಿತೀವಿ. ಬಹಳ ಪ್ರಚಲಿತ ಪುರುಷ ಸೂಕ್ತ. ಇನ್ನೊಂದು ವೇದದ ಮಂತ್ರ ಅಂದರೆ ಗಾಯತ್ರಿ ಮಂತ್ರ. ಎಲ್ಲರೂ ಗಾಯತ್ರಿ ಮಂತ್ರ ಅಂತ 4 ವರ್ಣದವರು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಪುರುಷ ಸೂಕ್ತ ಕೆಲವರು ಮಾತ್ರ ಗೊತ್ತಿರುತ್ತೆ. 3 ವರ್ಣದವರು ಪುರುಷ ಸೂಕ್ತವನ್ನು ಕಲಿತಾರೆ. ಕೆಲವರು ಮಾತ್ರ ಬರೀ ಎಲ್ಲೋ ಲಕ್ಷಕ್ಕೊಬ್ಬರು ಚತುರ್ಥ ವರ್ಣದವರು ಪುರುಷ ಸೂಕ್ತ ಕಲಿಬಹುದು. ಅದೇ ರೀತಿಯಾಗಿ ಅತಿ ಹೆಚ್ಚಿನ ಪ್ರಚಲಿತ ಇರತಕ್ಕಂಥದ್ದು ಯಾವ ರೀತಿ ಪುರುಷ ಸೂಕ್ತ ಹಾಗೂ ಗಾಯತ್ರಿ ಮಂತ್ರ ಇದೆ, ಅದೇ ರೀತಿ ಇದನ್ನು ರುದ್ರ ಸೂಕ್ತ ಅಂತಲೂ ಹೇಳ್ತೀವಿ. ಏನು ನಮಕ ಏನಿದೆ ಅದು ಕೂಡ ಬಹಳಷ್ಟು ಪ್ರಚಲಿತವನ್ನು ಹೊಂದಿರ್ತಕ್ಕಂಥ ಶತರುದ್ರಿ ಅಂತಲೂ ಕೂಡ ಇದಕ್ಕೆ ಹೇಳ್ತೀವಿ. ಏನಕ್ಕೆ ಶತರುದ್ರಿ ಅಂದರೆ 100 ಸತಿ ಆ ಭಗವಂತನನ್ನು ಈ ಒಂದು ಮಂತ್ರಗಳಲ್ಲಿ ಅವನಿಗೆ ಹೊಗಳಿದೆ. ಇದೆಲ್ಲವೂ ಕೂಡ ರುದ್ರ ನಮಕ ಅಂದರೆ ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥ ಈ ಮಂತ್ರಗಳು ಹೊಗಳಿಕೆಗೆ ಮೀಸಲಾಗಿರ್ತಕ್ಕಂಥದ್ದು. ಅಂದರೆ ಆ ಭಗವಂತನನ್ನು ಪರಿಪೂರ್ಣವಾಗಿ ಹೊಗಳಿರ್ತಕ್ಕಂಥ ಓ ನಮ ಭಗವದೇ ರುದ್ರಾಯ ಅಂತಲೇ ಶುರು. ಇಲ್ಲಿ ನಮಃ ಅನ್ನೋದಕ್ಕೆ ಕೆಲವು ಕಡೆ ನಿರುಕ್ತದಲ್ಲಿ ಅರ್ಥ ತೆಗೆದುಕೊಂಡಾಗ ವಜ್ರ ಅಂತಲೂ ಕೂಡ ಅರ್ಥ ಬರುತ್ತೆ. ಒಂದು ನಮಸ್ಕಾರ ಪೂರ್ವಕ, ಇನ್ನೊಂದು ಅದಕ್ಕೆ ವಜ್ರ ಅಂತಲೂ ಕೂಡ ಬರುತ್ತೆ. ಅಂದರೆ ನಿನ್ನನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ನನಗೆ ಏನೋ ಮಾನಸಿಕವಾಗಿ ದೈಹಿಕವಾಗಿ ವಜ್ರಕಾಯವಾಗಿ ಮಾಡುವಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಅದಕ್ಕೆ ಅರ್ಥವನ್ನು ತೆಗೆದುಕೋಬಹುದು. ಯಾಕೆಂದರೆ ನಮಃ ಅನ್ನೋದಕ್ಕೆ ವಜ್ರ ಅನ್ನೋದಕ್ಕೂ ಅಂತಕ್ಕಂಥ ಅರ್ಥವನ್ನು ಕೂಡ ನಿರುಕ್ತದಲ್ಲಿ ಇದಕ್ಕೆ ಕೊಡ್ತಾರೆ. ಇಲ್ಲಿ ಈ ರುದ್ರವನ್ನು ಬಹಳಷ್ಟು ಉಪನಿಷತ್ತುಗಳು ಈ ರುದ್ರದ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಹೇಳಿದೆ. ಜವಾಲ್ಯ ಉಪನಿಷತ್ತು ಇರ್ಬೋದು, ಕೈವಲ್ಯ ಉಪನಿಷತ್ತು ಇರ್ಬೋದು, ಶತಪಥ ಬ್ರಾಹ್ಮಣ ಇರ್ಬೋದು, ಬಹಳಷ್ಟು ಉಪನಿಷತ್ತುಗಳು 108 ಉಪನಿಷತ್ತು, ಅದರಲ್ಲಿ 60ಕ್ಕೂ ಹೆಚ್ಚಾಗಿ ಉಪನಿಷತ್ತುಗಳು ಈ ರುದ್ರದ ಬಗ್ಗೆ ಮಾತನಾಡುತ್ತೆ. ಈ ರುದ್ರವನ್ನು ಬಹಳಷ್ಟು ಹೊಗಳಿಕೆಯ ಮಾತುಗಳನ್ನು ಆಡುತ್ತೆ, ಅತಿ ಉತ್ತಮವಾಗಿರ್ತಕ್ಕಂಥದ್ದು ಅಂತ ಮಾತಾಡುತ್ತೆ. ಇಲ್ಲಿ ನಾವು ವೇದಗಳನ್ನು ಕಾಲದಲ್ಲಿ ನೋಡಿದಾಗ, ಜೊತೆಗೆ ಇವರು ದಯಾನಂದ ಸರಸ್ವತಿ ಏನಿದ್ದಾರೆ ಅವರು ಯಜ್ಞಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು, ಆರ್ಯ ಸಮಾಜ ಪರಿಪೂರ್ಣ ಯಜ್ಞಕ್ಕೆ ಪ್ರಾಧಾನ್ಯತೆ, ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ ಅವರೆಲ್ಲರಿಗೂ. ವೇದದ ಕಾಲದಲ್ಲೂ ಯಜ್ಞಕ್ಕೆ ಪ್ರಾಧಾನ್ಯತೆ ಇತ್ತು. ಆ ಯಜ್ಞಕ್ಕೆ ಪ್ರಾಧಾನ್ಯತೆ ಇದ್ದ ಕಾಲದಲ್ಲಿ ಆ ಯಜ್ಞಕ್ಕೆ ಹವಿಸ್ಸನ್ನು ಕೊಡಬೇಕಾದ್ರೆ ಇಂದ್ರನಿಗೆ ಜಾಸ್ತಿ ಪ್ರಾಧಾನ್ಯತೆ ಇದ್ದದ್ದು. ಇಂದ್ರನಿಗೆ ಹಾಗೂ ಅಗ್ನಿಗೆ. ನೀವು ಯಾವುದೇ ಮಂತ್ರಗಳನ್ನು ತೆಗೆದುಕೊಂಡು ಹೋದಾಗ ಯಜ್ಞಯಾಗಾದಿಗಳಲ್ಲಿ ಹೆಚ್ಚಾಗಿ ನಾವು ಇವತ್ತಿಗೂ ಕೂಡ ಯಜ್ಞಯಾಗಾದಿ ಎಲ್ಲ ಮಾಡಿದ ಮೇಲೆ ಅಗ್ನಿಗೆ ಮತ್ತು ಇಂದ್ರನಿಗೆ ಇಂದ್ರಾಯ ಸ್ವಾಹ ಇಂದ್ರಾಯ ನಮಃ ಅಂತ ಹೇಳ್ತೀವಿ. ನಾವು ಗಣಪತಿ ಯಾಗ ಮಾಡಲಿ, ಇಲ್ಲ ರುದ್ರಯಾಗ ಮಾಡಲಿ, ಇಲ್ಲ ಚಂಡಿಯಾಗ ಮಾಡಲಿ, ಆ ಯಜ್ಞಯಾಗದ ಒಂದು ನೀತಿ ಹಾಗೆ ಅಲ್ಲಿ ಅಗ್ನಿಗೆ ಹಾಗೂ ಇಂದ್ರನಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ. ಹಾಗಂತ ಅಲ್ಲಿ ಅಗ್ನಿ ಹಾಗೂ ಇಂದ್ರ ಇವರು ಪ್ರಧಾನ ದೇವತೆಗಳು, ಈಶ್ವರ ವಿಷ್ಣು ತ್ರಿಮೂರ್ತಿಗಳು, ಅವರಿಗಿನ್ನ ಕೆಳಸ್ತರದಲ್ಲಿರ್ತಕ್ಕಂಥದ್ದು ಅರ್ಥ ಅಲ್ಲ. ಈ ರೀತಿಯಾಗಿ ಬಹಳಷ್ಟು ಜನ ಅರ್ಥವನ್ನು ಕೂಡ ಬರೆದಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನ ಈ ರೀತಿಯಾಗಿ ಅರ್ಥವನ್ನು ಬರೆದಿದ್ದಾರೆ. ಕಟ್ಟರ್ ವೈದಿಕರು ಅಂದರೆ ಅಗ್ನಿಹೋತ್ರಿಗಳಲ್ಲಿ ಬಹಳಷ್ಟು ಜನ ಯಾಗವನ್ನೇ ಪ್ರಧಾನವಾಗಿ ನಂಬತಕ್ಕಂಥವರು. ಅವರು ಕೂಡ ಇಂದ್ರನ್ನ ಹಾಗೂ
ಅಗ್ನಿಯನ್ನು ಪ್ರಧಾನವಾಗಿ ತೆಗೆದುಕೊತಾರೆ, ತ್ರಿಮೂರ್ತಿಗಳನ್ನು ಅವರನ್ನ ಕೆಳಭಾಗದಲ್ಲಿ ಇಡ್ತಾರೆ. ಹೌದಾಯ್ತಲ್ಲ? ಆದ್ದರಿಂದ ಅದು ಅದು ತಪ್ಪಿನ ಒಂದು ಕಲ್ಪನೆ. ಅದು ಈ ರುದ್ರ ನಾವು ಎಲ್ಲ ಪುರಾಣಗಳನ್ನು ನೋಡಿದಾಗ, ಈಗ ರುದ್ರನ ಬಗ್ಗೆ ನಾವು ಓದಿದಾಗ ರುದ್ರನೇ ಅಲ್ಟಿಮೇಟ್, ರುದ್ರ ಬಿಟ್ಟರೆ ಬೇರೆ ಇಲ್ಲ. ನೀವು ಗಣಪತಿ ಪುರಾಣವನ್ನು ತೆಗೆದುಕೊಂಡಾಗ ಗಣಪತಿ ಇಸ್ ದ ಅಲ್ಟಿಮೇಟ್, ಬೇರೆ ಇಲ್ಲ. ದೇವಿ ಭಾಗವತವನ್ನು ತೆಗೆದುಕೊಂಡಾಗ ದೇವಿ ಇಸ್ ದ ಅಲ್ಟಿಮೇಟ್, ಬೇರೆ ಎಲ್ಲೂ ಇಲ್ಲ. ನೀವು ವಿಷ್ಣು ಪುರಾಣ ತಗೊಂಡ್ರೆ ವಿಷ್ಣು ಇಸ್ ದ ಅಲ್ಟಿಮೇಟ್, ಅವನಿಂದ ಇಲ್ಲ. ಭಾಗವತ ತೆಗೆದುಕೊಂಡ್ರೆ ಕೃಷ್ಣನಿಂದ ಅಲ್ಲ. ನೀವು ಯಾವ್ಯಾವುದೇ ಪುರಾಣವನ್ನು ತೆಗೆದುಕೊಂಡು 18 ಪುರಾಣ 18 ಉಪಪುರಾಣಗಳಿದೆ. ನೀವು ಯಾವುದೇ ಪುರಾಣವನ್ನು ತೆಗೆದುಕೊಂಡ್ರೂ ಆ ಪುರಾಣದ ಪ್ರಾಧಾನ್ಯತೆ ಯಾವ ವ್ಯಕ್ತಿಯ ಯಾವ ಒಂದು ದೇವತೆಯ ಹೆಸರಿನಿಂದ ಆಗಿದೆ, ಆ ದೇವತೆಗೆ ಪ್ರಾಧಾನ್ಯ ಅವನಿಂದ ಎಲ್ಲವೂ ಕೂಡ ಅಂತ ಇದೆ. ಅರೆ ಎಲ್ಲರಿಂದಲೂ ಎಲ್ಲನಾ ಅಂತಂದರೆ ಅಲ್ಲ, ಅದನ್ನು ಏಕಂಸದ ವಿಪ್ರ ಬಹುದಾವದು ಅಂತಿದ್ದು ಭಾಳಷ್ಟು ಸತ್ಯ ಹೇಳಿ. ಆ ರೀತಿಯಾಗಿ ನಾವು ಅದನ್ನು ಅರ್ಥೈಸ್ಕೋಬೇಕು. ಇಲ್ಲಿ ಈ ರುದ್ರನ ಬಗ್ಗೆ ಬಹಳಷ್ಟು ವೇದಗಳು, 24 ವೇದ, ಬಹಳಷ್ಟು ವೇದಗಳು, ವೇದಗಳಲ್ಲಿ ಬಹಳಷ್ಟು ಮಂತ್ರಗಳು ಈ ರುದ್ರನನ್ನು ಅತಿ ಹೆಚ್ಚಾಗಿ ಪ್ರಶಂಸೆಯನ್ನು ಮಾಡಿದೆ. ಹೆಚ್ಚು ಹೆಚ್ಚು ಮಂತ್ರಗಳು ಈಗ ತಾನೇ ಹೇಳಿದ್ರೆ ಅಗ್ನಿಗೆ ಹಾಗೂ ಇಂದ್ರನಿಗೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು. ಏನಕ್ಕೆ ಅಂತಂದರೆ ಇಂದ್ರಾದಿ ದೇವತೆಗಳೇ ಅವನ ಕೈಗಳಿಗೆ ಇಲ್ಲಿ ನವಗ್ರಹಗಳು ಎಲ್ಲವೂ ಕೂಡ ಬರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ನಿಮಗೆ ನಾವು ಭೂತ ಭೇದ ಪಿಶಾಚಿ ಅಂತೀವಿ. ಈ ಮೂರಲ್ಲೂ ವ್ಯತ್ಯಾಸ ಇದೆ. ಭೂತದಲ್ಲಿ ವ್ಯತ್ಯಾಸ ಇದೆ, ಪ್ರೇತದಲ್ಲಿ ವ್ಯತ್ಯಾಸ ಇದೆ, ಪಿಶಾಚಿಯಲ್ಲಿ ವ್ಯತ್ಯಾಸ ಇದೆ. ಅದ್ರ ಮೇಲ್ಭಾಗಕ್ಕೆ ಬರ್ತಕ್ಕಂಥದ್ದು ಬ್ರಹ್ಮರಾಕ್ಷಸ, ಅದು ಒಂದು ಪ್ರೇತನೇ. ಆದರೆ ಬ್ರಹ್ಮರಾಕ್ಷಸನೇ ಬ್ರಾಹ್ಮಣನ ಬುದ್ಧಿಯನ್ನು ಇಟ್ಕೊಂಡು ಯಾರು ಶರೀರವನ್ನು ಬಿಟ್ಟಿರ್ತಾನೆ ಅಪಮೃತ್ಯು ಆಗಿರುತ್ತೆ. ಅಂದರೆ ಅವನು ಜೀವನದಲ್ಲಿ ಸತ್ಕರ್ಮಗಳನ್ನು ಮಾಡ್ಕೊಂಡು ಅಪಮೃತ್ಯು ಆಗಿರ್ತಕ್ಕಂಥ ಅವನ ಬ್ರಹ್ಮರಾಕ್ಷಸ ಅಂತ ಹೇಳಿ ಗೊತ್ತಾಯ್ತಲ್ಲ. ಈ ಎಲ್ಲವೂ ಕೂಡ ಆ ಒಂದು ಜೀವ ಏನಿದೆ ಶರೀರವನ್ನು ಬಿಟ್ಟ ಮೇಲೆ ಆ ಶರೀರವನ್ನು ಬಿಟ್ಟಂಥ ವ್ಯಕ್ತಿಯ ಮನಸ್ಸಿನ ಆಧಾರದ ಮೇಲೆ ಭಾಳ ಕಲುಷಿತ ಮನಸ್ಸು ಹೊಂದಾಗ ಅವನು ಪಿಶಾಚಿ ಆಗ್ತಾನೆ. ಒಳ್ಳೆ ಪಿಶಾಚಿ ಕಣ ಅಂತ ಬೈತೀವಿ ನಾವು, ಮಕ್ಳಿಗೂ ಬೈತೀವಿ. ತಡೆಯೋಕ್ಕಾಗದೆ ಮಕ್ಕಳು ಕಾಟ ಪಿಶಾಚಿ ಮುಂದೆ ಅಂತ ಬೈಯಬೇಕು. ಇದು ಮನೆಗಳಲ್ಲಿ ಸರ್ವೇ ಸಾಮಾನ್ಯದ ಶಬ್ದ ಆಗಿದೆ, ಹೌದಾನೆ ಏನು? ಸೊ ಇದೆಲ್ಲವೂ ಕೂಡ ಆ ಜೀವನೇ, ಆದರೆ ಆ ಮನಸ್ಸಿನ ಆಧಾರದ ಮೇಲೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಮನಸ್ಸೇ ಕಾರಣ. ಭಾಳಷ್ಟು ಸತಿ ನಾನು ಮಾತಲ್ಲಿ ಹೇಳ್ತೀನಿ ನಾನು, ಮನೆಯವ ಕಾರಣಾತ್ ಬಂಧ ಮೋಕ್ಷಯು, ಮನಸ್ಸೇ ಕಾರಣ. ಆ ಮನಸ್ಸಿನ ಆಧಾರದ ಮೇಲೆ ಏನು, ಯಾಕೆಂದರೆ ಮನಸ್ಸು ಬುದ್ಧಿ ಇರತಕ್ಕಂಥದ್ದು ಸೂಕ್ಷ್ಮ ಶರೀರದಲ್ಲಿ, ಈ ಸ್ಥೂಲದಲ್ಲ. ಯಾವುದೇ ಡಾಕ್ಟರ್ ನಿಮ್ಮನ್ನು ಕೂಯ್ದುಬಿಟ್ಟಿದ್ದು ಮನಸ್ಸು ಕಣೆ ಬುದ್ಧಿ ಕಣೆ ಅಂತ ತೆಗೆದಿಡೋಕ್ಕಾಗಲ್ಲ, ಯಾರೂ ತೆಗೆದಿಡೋಕ್ಕಾಗಲ್ಲ. ಮನಸ್ಸು ಬುದ್ಧಿ ಸೂಕ್ಷ್ಮ ಶರೀರ. ಸೊ ಅದರಿಂದ ಆ ಭೂತ ಪ್ರೇತಾದಿಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಸೂಕ್ಷ್ಮ ಶರೀರ. ಅವನ ಮನಸ್ಸಿನ ಆಧಾರದ ಮೇಲೆ ಅವನು ಭೂತನಾದ, ಪಿಶಾಚಿಯಾದ, ದೆವ್ವನಾದ, ಬ್ರಹ್ಮರಾಕ್ಷಸನಾದ, ಕಿನ್ನರನಾದ, ಗಂಧರ್ವನಾದ, ದೇವತೆ ಆದ, ಭಗವಂತನಾದ, ಗುರುವಾದ, ನಿತ್ಯ ಶುದ್ಧ ಮುಕ್ತ ಮುಕ್ತ ಸ್ವಭಾವ ಚೈತನ್ಯ ಸ್ವರೂಪ ಅವನೇ. ಗೊತ್ತಾಯ್ತಲ್ಲ? ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿನ ಆಧಾರದ ಮೇಲೆ ನೀವೇನು ಬೇಕಾದ್ರೂ ಆಗ್ಬೋದು, ಅದು ನಿಮ್ಮ ಕೈಲೇ ಇದೆ. ನೀವು ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಬೆಳೆದು ಮನುಷ್ಯನಾಗಿ ಸತ್ತರೆ ದಟ್ ಇಟ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಸೊಸೈಟಿ. ಆದರೆ ನಾವು ಮನುಷ್ಯನಾಗಿ ಹುಡ್ತೀವಿ, ಹೆಂಗೆಂಗೋ ಬೆಳಿತೀವಿ, ಹೆಂಗೆಂಗೋ ಸಾಯ್ತೀವಿ. ಅದರ ಆಧಾರದ ಮೇಲೆ ನಾವು ಭೂತ ಪ್ರೇತ ಪಿಶಾಚಿ ಗಂಧರ್ವ ಕಿನ್ನರ ಯಕ್ಷ ಇದೆಲ್ಲವೂ ಕೂಡ. ಈ ಕಿನ್ನರ ಯಕ್ಷನಿಂದ ಗಂಧರ್ವ ಉತ್ತಮ. ಗಂಧರ್ವರಾಜ ಯಾರು? ಪುಷ್ಪದಂತ. ಅವನೇ ಬರೆದಿದ್ದ ಅದನ್ನ ಮಹಿಮ್ನಾ ಸ್ತೋತ್ರ, ಮಹಿಮ್ನಾ ಪಾರಂತೆ ಪರಮ ವಿದುಷು ವೈದ್ಯತ್ರ. ಅದು ಈಶ್ವರನ ಹೊಗಳಿಕೆಯ ಮಂತ್ರಗಳಿದೆ ಕೂಡ. ಎನಿಹೋ ಮನಸ್ಸು ಆ ರೀತಿಯಾಗಿ ಏನಕ್ಕೆ ಮಾತು ಬಂತು ಅಂತಂದರೆ, ಇಲ್ಲಿ ಈಶ್ವರ ತ್ರಿಮೂರ್ತಿಗಳನ್ನು ಈ ದೇವತೆಗಳಿಗೆ ಇನ್ನು ಕೆಳಭಾಗದಲ್ಲಿ ಅಂತಕ್ಕಂಥದ್ದನ್ನು ನಿರೂಪಣೆ ಬಹಳಷ್ಟು ಪುಸ್ತಕದಲ್ಲೂ ಇದೆ. ಯಾಕೆಂದರೆ ಕೆಲವರು ಈ ಅಗ್ನಿಹೋತ್ರಿಗಳಲ್ಲಿ ಆ ಭಾವನೆ ಇದೆ, ಗೊತ್ತಾಯ್ತಲ್ಲ? ಯಾಕೆಂದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರೋದ್ರಿಂದ ಅದು ಬಹಳಷ್ಟು ಜನಕ್ಕೆ ಆ ಅರ್ಥವನ್ನು ಕೊಟ್ಟಿದೆ. ನಂತರದಲ್ಲಿ ನಮ್ಮ ದುರಾದೃಷ್ಟ ಏನಪ್ಪ ಅಂತಂದರೆ ನಮ್ಮ ವೇದಗಳಿಗೆ ಮ್ಲೇಚ್ಛ ಜನಾಂಗದವರೆಲ್ಲರೂ ಕೂಡ ಅರ್ಥ ಬರೆದಿದ್ದಾರೆ, ಅದನ್ನೇ ಹೆಚ್ಚು ಪ್ರಚಲಿತ ಇರತಕ್ಕಂಥದ್ದು. ಇವತ್ತಿನ ದಿನ ನೀವೇನಾದ್ರು MA ಓದಿದ್ರೆ ಅವ್ರ ಭಾಷೆಯನ್ನೇ ನಾವು ಓದಬೇಕಾಗಿದೆ ಅಂತ ಒಂದು ದುಸ್ಥಿತಿ ನಮ್ಮದು. ಅದರಲ್ಲೆಲ್ಲ ಇದೇ ಅರ್ಥವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ತ್ರಿಮೂರ್ತಿಗಳ ಕೆಳಭಾಗದಲ್ಲಿ ಇದೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಆ ತ್ರಿಮೂರ್ತಿನಲ್ಲೂ ಯಾರು ಬೇಗ ಒಲಿತಕ್ಕಂಥವನು ಏನು ಅಂತಂದರೆ ನಾವು ಈಶ್ವರ ಅಂತ.
ಹಾಗಾದ್ರೆ ತ್ರಿಮೂರ್ತಿಗಳಿಗೂ ರಿಟೈರ್ಡ್ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮನಿಗೆ 100 ವರ್ಷ ಆಗ್ತಿದ್ದಾಗ ಅವ್ನು ರಿಟೈರ್ಮೆಂಟ್ ಇದೆ, 50 ವರ್ಷ ಆಗಿದೆ. ಅದಕ್ಕೆ ನೀವು ಸಂಕಲ್ಪ ಮಾಡೋಕೆ ಏನು ಮಾಡ್ತೀರಾ? ದ್ವಿತೀಯ ಪರಾರ್ಧೆ ಶ್ವೇತ ವರಾಹ ಕಲ್ಪೆ ಅಂತ ಹೇಳ್ತಾರೆ. 50ನೇ ವರ್ಷ ಮುಗಿದು 51ನೇ ವರ್ಷದಲ್ಲಿ ಮೊದಲನೇ ದಿನ, ಒಂದು ದಿನಕ್ಕೆ ಒಂದು ಕಲ್ಪ ಅಂತ ಹೇಳ್ತೀವಿ. ಏನೇ ಅದು ಡಿವೈಡ್ ಆಗ್ತದೆ, ಟೈಮಿಂಗ್ಸ್ ತೊಗೊಂಡ್ರೆ ಡಿವೈಡ್ ಆಗುತ್ತೆ ನೀವು. ಸೊ ಅದರಿಂದ ಅವನು ಇನ್ನು 50 ವರ್ಷ ಮುಗಿದಿಂದ ಅವ್ನು ರಿಟೈರ್ಮೆಂಟ್ ಆಗುತ್ತೆ. ಬ್ರಹ್ಮನ ಸ್ಥಾನದಲ್ಲಿ ನೆಕ್ಸ್ಟ್ ಕೂತ್ಕೊಳ್ಳೋನು ಹನುಮಂತ ಬ್ರಹ್ಮನಾಗ್ತಕ್ಕಂಥದ್ದು. ಈಗಿರ್ತಕ್ಕಂಥ ಇಂದ್ರನ ಸ್ಥಾನದಲ್ಲಿ ಕ್ಯೂ ಇದೆ ಆಲ್ರೆಡಿ. ತ್ರಿಶಂಕು ಹೋಗ್ತಾ ಇದ್ದಾನೆ, ಆಮೇಲೆ ಬಲಿಚಕ್ರವರ್ತಿ ಇದ್ದಾನೆ, ಅದಕ್ಕೆಲ್ಲ ಇದರಲ್ಲಿ ಅವನಿಗೆ ಕ್ಯೂ ಇದೆ ಆಲ್ರೆಡಿ ಇಂದ್ರನ ಪದವಿಗೆ. ಸೊ ಅವರೆಲ್ಲರೂ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಅಂದರೆ ಏನರ್ಥ? ನನಗೆ ವೀಸಾ ಎಲ್ಲಿ ತನಕ ಇದೆ ಅಲ್ಲಿ ತನಕ ನಾನು ಅಮೇರಿಕಾಲಿ ಇರ್ಬೋದು, ಲಂಡನಲ್ಲಿ ಇರ್ಬೋದು, ಮತ್ತೊಂದು ದೇಶದಲ್ಲಿ ಇರ್ಬೋದು. ವೀಸಾ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್. ಅಲ್ಲಿ ಸಿಟಿಸನ್ಶಿಪ್ ಕ್ಲೈಮ್ ಮಾಡಲ್ಲ ನಿಮಗೆ ವೀಸಾ. ನೀವು ಏನೇ ವೀಸಾ ಇಟ್ಕೊಂಡ್ರು ಅದಕ್ಕೊಂದು ಟೈಮ್ ಇದೆ. ನೀವು ಗ್ರೀನ್ ಕಾರ್ಡ್ ಇಟ್ಕೊಂಡು 6 ತಿಂಗಳು ಒಳಗೆ ನೀವು ವಾಪಸ್ ಅಮೇರಿಕಾಗೆ ಹೋಗಲಿ, ನಿಮ್ಮ ಗ್ರೀನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಗ್ರೀನ್ ಕಾರ್ಡ್ ಇದ್ದಂಗೆ ನೀವು ಸಿಟಿಸನ್ಶಿಪ್ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಸೊ ಅದರಿಂದ ಇದೆಲ್ಲವೂ ಕೂಡ ನಮ್ಮ ಪುಣ್ಯದ ಆಧಾರದ ಮೇಲೆ ಆ ಪದವಿಗಳು ನಮಗೆ ಸಿಕ್ಕಿರ್ತಕ್ಕಂಥ ಆ ಪುಣ್ಯ ಮರ್ತ್ಯಲೋಕೆ ವಿಷಯ. ಮತ್ತೆ ನಾವು ಇಲ್ಲಿಗೆ ವಾಪಸ್ಸು ಬರಲೇಬೇಕು. ಆದರೆ ಇವ್ರಿಗೂ ರಿಟೈರ್ಮೆಂಟ್, ಈ ತ್ರಿಮೂರ್ತಿಗಳಿಗೂ ಕೂಡ ರಿಟೈರ್ಮೆಂಟ್ ಇದೆ. ಆದರೆ ಅದು ನಾವು ಬಿಯಾಂಡ್ ದ ಟೈಮ್. ಇನ್ನೂ ಅದಕ್ಕಿಂತ ಮೇಲ್ಪಟ್ಟು ನಾವು ನೋಡೋಕೆ ಹೋಯ್ತು ಅಂತಂದರೆ ಪಂಚಮುದ ಮಂಚಾದಿಶಾಲಿನಿಯೇ ನಮಃ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಯಾರು? ಆ ಜಗದಂಬೆ ಗೊಳಿಸು. ಆ ಜಗದಂಬೆಯಿಂದನೇ ಈ ಪರಿಪೂರ್ಣವಾಗಿ ತ್ರಿಮೂರ್ತಿಗಳು ಅಂತಕ್ಕಂಥ ಮಾತನ್ನು ಕೂಡ ದೇವಿಯ ಆರಾಧಕರಾಗಿರ್ತಾರೆ. ನಾವು ನಂಬತ್ ಬಾಯಲ್ಲೆಲ್ಲ ಬರೆದೋದಿದೆ. ಕರಾಂಗುಲಿ ನವೋತ್ಪನ್ನ ನಾರಾಯಣ ದಶಾಕೃತಿ. ಆ ದೇವಿಯ ಒಂದೊಂದು ಉಗುರಿನ ತುದಿಗಳು ಯಾರಪ್ಪ ಅಂದರೆ ನಾರಾಯಣನ, ಈ ವಿಷ್ಣುವಿನ ದಶಾವತಾರ. ಆದ್ದರಿಂದ ವಿಷ್ಣುವಿನ ದಶಾವತಾರ ಏನು? ದೇವಿಯ ಪುರುಷ ಅವತಾರ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ. ಅದರಿಂದ ದೇವಿ ಇಸ್ ದ ಅಲ್ಟಿಮೇಟ್, ಶಕ್ತಿ ಇಸ್ ದ ಅಲ್ಟಿಮೇಟ್ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅವಳಿಂದನೇ ಎಲ್ಲವೂ ಕೂಡ ಅಂತ. ಏನಿಹೋ ಇಲ್ಲಿ ಆ ರುದ್ರನ ತೆಗೆದುಕೊಂಡಾಗ ಅವನಿಗೆ ಅತಿ ಪ್ರಿಯವಾಗಿರ್ತಕ್ಕಂಥದ್ದು ಮಂತ್ರಗಳು ಯಾವುದಪ್ಪ ಅಂದರೆ ಈ ನಮಕ. ಈ ನಮಕವನ್ನು ನಮಸ್ಕಾರ ಪೂರ್ವಕವಾಗಿ ಅಂತಲೂ ಹೇಳ್ತೀವಿ. ಜೊತೆಗೆ ಇನ್ನೊಂದು ಈಗ ಅರ್ಥ ಹೇಳಿದೆ ವಜ್ರ ಅಂತ. ಅಂದರೆ ಅದನ್ನು ಹೇಳ್ತಕ್ಕಂಥ ವ್ಯಕ್ತಿನೂ ಕೂಡ ವಜ್ರಕಾಯವಾಗಲಿ, ಮನಸ್ಸು ವಜ್ರವಾಗಲಿ ಅಂತ. ಮನಸ್ಸೇನು ವಜ್ರ ಆಗಬೇಕು ಅಂದರೆ ಚಂಚಲಾತ್ಮಕ ಮನಃ, ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲ. ಆ ಸ್ಥಿರತೆ ಇಲ್ಲದೆ ಇರೋದ್ರಿಂದ ಬೆಳಗ್ಗೆ ಒಂದು ಯೋಚನೆ ಮಾಡ್ತಾನೆ, ಸಾಯಂಕಾಲ ಇನ್ನೊಂದು ಯೋಚನೆ ಮಾಡಿರ್ತಾನೆ. ಅವನನ್ನು ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರಲ್ಲ. ಆ ಸರಿಯಾಗಿ ನಿರ್ಣಯವನ್ನು ತಗೋಬೇಕು ಅಂದರೆ ಅವನಲ್ಲಿ ಬಹಳಷ್ಟು ದೃಢತೆ ಇರಬೇಕು. ಆ ದೃಢತೆ ಬರಬೇಕು ಅಂದರೆ ಈ ರುದ್ರ. ಅದಕ್ಕೋಸ್ಕರ ಇಲ್ಲಿಗೆ ವಜ್ರ ಅಂತಕ್ಕಂಥ ಇನ್ನೊಂದು ಅರ್ಥನೂ ಕೂಡ ಇಲ್ಲಿ ಹೇಳಿದೆ. ಇಲ್ಲಿ ನಮಸ್ತೆ ರುದ್ರಮನ್ಯೋ ಉದೋದ ಇಶವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ. ಇಲ್ಲಿ ಅಪ್ಪ ಈಶ್ವರ ನಿನ್ನ ಬಾಹುಗಳಿಗೆ ನನ್ನ ನಮಸ್ಕಾರ ಅಂತ ಗೊತ್ತಾಯ್ತಲ್ಲ. ನಿನಗೆ ದೊಡ್ಡ ನಮಸ್ಕಾರ, ನಿನ್ನ ಬಾಹುಗಳಿಗೆ ನನ್ನ ನಮಸ್ಕಾರ ಗೊತ್ತಾಯ್ತಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ ಇಲ್ಲಿ ರುದ್ರ ಅಂತ ನೋಡಿದಾಗ ಗೋಳಿಕೊಳ್ಳೋದನ್ನ ರುದ್ರ ಅಂತ. ರುದತೆ ಯಾರು ನಮ್ಮನ್ನು ರೋಧಿಸ್ತಾರೋ ಅಂದರೆ ಕಷ್ಟಕ್ಕೊಳಪಡಿಸ್ತಾವ, ಅದು ಒಂದು ಅರ್ಥ ಬರುತ್ತೆ. ಈಗ ನಾವು ರುದ್ರ ಅಂದರೆ ಏಕಾದಶ ರುದ್ರನ ಮಾತನಾಡ್ತೀವಿ. ಏಕಾದಶ ರುದ್ರ ಯಾರು ಅಂದಾಗ ಈ ಸಾಯಣ ಭಾಷೆಯಲ್ಲಿ ತೆಗೆದುಕೊಂಡ್ರೆ ಏನು ಹೇಳ್ತಾರೆ? ಏಕಾದಶ ರುದ್ರನನ್ನು ಅವನಿಗೆ ನಮ್ಮಲ್ಲಿ ದಶಪ್ರಾಣಗಳು, ಪಂಚಪ್ರಾಣ, ಪಂಚ ಉಪಪ್ರಾಣ, ಪ್ರಾಣಾಪಾನ ವ್ಯಾನ ಉದಾನ ಸಮಾನ. ಇನ್ನು ಇದು ಯಾರು ಗೊತ್ತಿದೆ? ವಜ್ರ, ದೇವದತ್ತ, ಕರ್ಕರ, ಧನಂಜಯ. ಸೊ 5 ಪ್ರಾಣ, 5 ಉಪಪ್ರಾಣ, ಇದನ್ನು 10 ಆಯಿತು. ನಂತರ ಆ ಜೀವ, ಆ ಆತ್ಮನನ್ನು ಒಂದು ಅಂತ ತೆಗೆದುಕೊತೀವಿ. ಸೊ ಅವಾಗ ಏನಾಯಿತು? 11. ಅದನ್ನು ಏಕಾದಶ ರುದ್ರ ಅಂತ ಹೇಳ್ತೀವಿ. ಅವನಿಗೆ ರುದ್ರ ಅಂತ ಹೆಸರೇನಕ್ಕೆ ಬಂತು ಅಂದಾಗ ಯಾವಾಗ ಶರೀರದಿಂದ ಈಚೆ ಬರುತ್ತೋ ಈ ಪಂಚಪ್ರಾಣಾದಿಗಳು, ಆವಾಗ ಆ ಜೀವ ಕಷ್ಟಪಡುತ್ತೆ ಅಂತ ಗೊತ್ತಾಯ್ತಲ್ಲ. ಶರೀರದ ಈಚೆ ಬರೋದು ಪಟ್ಟಂದ ಈಚೆ ಬರೋಕ್ಕಾಗಲ್ಲ, ಅವನಿಗೆ ಸ್ವಲ್ಪ ಕಸಿಬಿಸಿ ಆಗುತ್ತೆ, ಕಷ್ಟಪಡುತ್ತೆ. ಅದಕ್ಕೋಸ್ಕರ ಅವನ ರುದ್ರ ಅಂತಕ್ಕಂಥ ಮಾತಿನಿಂದ ಕೂಡ
ಕರಿತೀವಿ. ಇದು ಒಂದರ್ಥ. ಯಾರು ನನ್ನನ್ನು ಕಷ್ಟದಿಂದ ಪಾರು ಮಾಡ್ತಾನೋ ಅವನು ರುದ್ರ ಅಂತಕ್ಕಂಥ ಅರ್ಥನೂ ಕೂಡ ನಾವಿಲ್ಲಿ ತೆಗೆದುಕೋಬೋದು. ಜೊತೆಗೆ ಇಲ್ಲಿ ಮನ್ಯವ ಅಂತಕ್ಕಂಥ ಶಬ್ದ ಬಂದಿದೆ. ಏನು ಮನ್ಯ ಅಂತಂದರೆ ಏನಂತ ಅರ್ಥ ಹೇಳ್ಬೋದು ಅಂತಂದರೆ, ಇಲ್ಲಿ ದುಃಖವನ್ನು, ನನ್ನ ದುಃಖವನ್ನು ಹೋಗಲಾಡಿಸ್ತಕ್ಕಂಥದ್ದು, ಜೊತೆಗೆ ನನ್ನನ್ನು ಶತ್ರುವಿನಿಂದ ಕಾಪಾಡಿ, ಗೊತ್ತಾಯ್ತಲ್ಲ, ನನ್ನ ಶತ್ರುವಿಗೆ ನೋವನ್ನು ಕೊಡ್ತಕ್ಕಂಥದ್ದು. ನಮಸ್ತೆ ಮನ್ಯವ, ಅಪ್ಪ ನಿನಗೂ ನಮಸ್ಕಾರ ಕಣಯ್ಯ. ಏನಕ್ಕೆ ನಮಸ್ಕಾರ? ನನ್ನನ್ನು ಕಾಪಾಡ್ತಿದೆಯಾ, ಜೊತೆಗೆ ನನ್ನ ಶತ್ರುವಿಗೆ ದುಃಖವನ್ನು ಕೊಡ್ತಾ ಇತ್ತು. ಅದಕ್ಕೆ ಅವನನ್ನಲ್ಲಿ ರುದ್ರ ಅಂತಕ್ಕಂಥ ಮಾತನ್ನು ಹೇಳಿ. ಅಂದರೆ ಇಲ್ಲಿ ನನ್ನ ಶತ್ರು ಯಾರು? ನೀವು ಒಂದೊಂದು ಶಬ್ದನೂ ತೆಗೆದುಕೊಂಡು ಒಳಗೋಯ್ತು ಅಂತಂದರೆ ನೀವು ಕೊನೆಗೆ ವೇದಾಂತಕ್ಕೆ ಇಳಿಯೋದು. ಯಾಕೆಂದರೆ ನನ್ನ ದೃಷ್ಟಿ ಅಷ್ಟೇ, ನಮ್ಮ ದೃಷ್ಟಿ ಎಲ್ಲ ವೇದಾಂತನೇ. ನಾವು ನಮಗೆ ಭಾಗವತ್ ಕಥೆ ಹೇಳಿದ್ರೆ ನಾವು ಭಾಗವತ್ ಕಥೆಯೂ ಕೂಡ ನೇರವಾಗಿ ವೇದಾಂತ ದೃಷ್ಟಿನಲ್ಲೇ ನಾವು ಭಾಗವತ್ ಕಥೆ ಹೇಳ್ಬೋದೇ ಹೊರತು ಈ ರಾಶಿಲೀಲೆ ಬಗ್ಗೆ ನಾವು ಮಾತಾಡಕ್ಕೆ ಬರಲ್ಲ ನಮಗೆ. ಯಾವ ಶತ್ರು? ಅರಿಷಡ್ ವರ್ಗ ಅಂತ. ಈ ಅರಿಷಡ್ ವರ್ಗಗಳಿಗೆ ನೋವನ್ನು ಕೊಟ್ಟು ಅವನಿಂದ ನನ್ನನ್ನು ಕಾಪಾಡ್ತಕ್ಕಂಥ. ಈ ಅರಿಷಡ್ ವರ್ಗಗಳಿಂದ ನನ್ನನ್ನು ಕಾಪಾಡಿದ್ರೆ ಅಂದರೆ ನಾನೇನಾಗಿರ್ತೀನಿ ಅವಾಗ? ಅರಿಷಡ್ ವರ್ಗಗಳಿಂದ ಮುಕ್ತನಾಗಬಹುದು ಅಂದರೆ ನನಗೂ ಏನು ವ್ಯತ್ಯಾಸ ಇದೆ? ನಾನೇ ಅವನಾಗಿರ್ತೀನಿ. ಅಂದರೆ ನನ್ನಲ್ಲಿ ನಿನ್ನಲ್ಲಿ ಅಭೇದ ದೃಷ್ಟಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ನಿನಗೊಬ್ಬನಿಗೆ ಇರೋದು, ನನಗಿಲ್ಲ. ಆದ್ದರಿಂದ ಆ ಅಭೇದ ದೃಷ್ಟಿಯನ್ನು ಎತ್ಕೊಂಡು ಬಂದು ಆ ಜ್ಞಾನವನ್ನು ನೀನು ನನಗೆ ಕೊಡು, ಅದರಿಂದ ನಿನಗೊಂದು ನಮಸ್ಕಾರ. ಮಾನ್ಯವ, ಹೇ ರುದ್ರ, ನಿನಗೆ ಒಂದು ನಮಸ್ಕಾರ ಅಂತಕ್ಕಂಥದ್ದು ಇದು ಯಾವುದು? ಆಮೇಲೆ ಬಾಹುಭ್ಯಾಮುತದೇನಮ, ನಿನ್ನ ಬಾಹುಬಲ ಎಷ್ಟಿದೆ ಅಂತಂತಂದರೆ ನಿನ್ನ ಬಾಹುಬಲದಿಂದ ನನ್ನ ಹತ್ರ ಯಾರೂ ಬರೋದಿಲ್ಲ. ಏನಕ್ಕೆ? ನಿನ್ನ ಆರಾಧನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ನಾನು. ನನ್ನ ಶತ್ರು ನನ್ನನ್ನು ಕಷ್ಟಪಡಿಸೋಕೆ ಬಂದರೂ ಕೂಡ ನಿನ್ನನ್ನು ನೋಡ್ತಾನೆ. ಯಾಕೆಂದರೆ ನೀನೇ, ನಿನ್ನ ಸಂರಕ್ಷಣೆ ಒಳಗಡೆ ನಾನು ಇರ್ತಕ್ಕಂಥದ್ದು, ನಿನ್ನ ಛತ್ರಛಾಯದಲ್ಲಿ ನಾನಿರೋದ್ರಿಂದ ಬೇಡಪ್ಪ ಅವ್ರ ಹತ್ರ ಹೋಗೋದು ಬೇಡ ಕಣಯ್ಯ, ಯಾವಾಗಲೂ ಅವನಿಂದ ರುದ್ರ ಇರ್ತಾನೆ, ಯಾಕೆ ಆಗಬೇಕು ನಾವು ಸವಸ ಹೆದರ್ಕೊಂಡು ಹೋಗ್ತಾನೆ. ಆದ್ದರಿಂದ ಆ ನಿನ್ನ ಬಾಹುಗಳಿಗೆ ನನ್ನದೊಂದು ನಮಸ್ಕಾರ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಮೇಲೆ ಯಾತೆ ರುದ್ರ ಶಿವ ತನೂರ ಘೋರಾಭಾವಕಾಶಿನಿ ತಯಾನಸ್ತನುವ ಶಂತಮಯ ದೃಶ್ಯಂತ ವಿಚಾರಶಿ. ಎಷ್ಟೋ? 3ನೇ. ಇಲ್ಲಿ ಒಂದು ಮಂಗಳಕರವಾಗಿರ್ತಕ್ಕಂಥ ನೀನು ರುದ್ರ ಅಂದರೆ ದುಷ್ಟರಿಗೆ ಭಯಂಕರನಾಗಿರ್ತಕ್ಕಂಥವನು, ಶಿಷ್ಟರಿಗೆ ಶ್ರೇಷ್ಠರಿಗೆ ನಿನ್ನ ಆರಾಧಕರಿಗೆ ನಿನ್ನ ಭಕ್ತರಿಗೆ ಸುಖವನ್ನು ಉಂಟು ಮಾಡ್ತಕ್ಕಂಥ. ಆದ್ದರಿಂದ ನೀನು ರುದ್ರ, ಅದಾಗಲ್ಲ. ಜೊತೆಗೆ ಇಲ್ಲಿ ಅಘೋರ. ಏನು ಅಘೋರ ಅಂದರೆ ಉಪದ್ರವಕಾರಕನ ಅಲ್ಲದೆ ಇರತಕ್ಕಂಥವನು. ಘೋರ ಅಲ್ಲ ನೀನು, ಅಘೋರ. ಇಲ್ಲಿ ಅಘೋರ ರುದ್ರನ ದೇವಸ್ಥಾನ ಇಲ್ಲಿ ತಮಿಳುನಾಡಿನಲ್ಲಿ ಆ ಕುಂಭಕೋಣಂ ನೋಡಿದ್ರೆ ಅಘೋರ ರುದ್ರನ ದೇವಸ್ಥಾನ ಇದೆ. ಅಘೋರ ರುದ್ರನಿಗೆ ಭೈರವನಿಗೆ ನಾವು ಅಘೋರ ರುದ್ರ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಇವರು ವೀರಭದ್ರನು ಕೂಡ ಅಘೋರ ರುದ್ರ ಅಂತ ಹೇಳಿ. ಅಘೋರ ಅಂದರೆ ಘೋರ ಅಲ್ಲೇ ಇರ್ತಕ್ಕಂಥವ್ನು, ಅಂದರೆ ಮಂಗಳವನ್ನು ಮಾಡ್ತಕ್ಕಂಥವ್ನು. ಅಘೋರಕ್ಕೆ ಒಂದು ಮಂತ್ರ ಇದೆ. ಆ ಅಘೋರ ರುದ್ರನ ಮಂತ್ರ ಶತ್ರು ಸಂಹಾರ ಉಪಯೋಗಿಸ್ತೀವಿ. ಅದರಲ್ಲಿ ವೈದಿಕ ಮಂತ್ರ ಇದೆ, ಘೋರೇಭ್ಯೋ ತಘೋರೇಭ್ಯ ಘೋರ ಘೋರತರೇಭ್ಯ ಅಂತ ಹೇಳಿ. ಅದಲ್ಲದೆ ಬೀಜಾಕ್ಷರ ಸಹಿತವಾಗೂ ಅಘೋರ ರುದ್ರ ಮಂತ್ರ ಇದೆ. ಅದನ್ನು ಏನೋ ಅಸ್ತ್ರ ಮಂತ್ರ ಅಂತಲೂ ಕೂಡ ಹೇಳ್ತೀವಿ. ಅದಲ್ಲೂ ಕೂಡ ಅಘೋರ ಅಂದ್ರೇನು? ನೀನು ಘೋರನಲ್ಲ. ಯಾರಿಗೆ ಘೋರನಲ್ಲ? ನನಗೆ ಘೋರನಲ್ಲ. ಆದರೆ ನನ್ನ ಶತ್ರುವಿಗೆ ನೀನು
ಘೋರ ಅಪಾಪಕಾಶಿನಿ. ಇಲ್ಲಿ ಅಂದ್ರೇನು? ಪಾಪರಹಿತನಾಗಿರ್ತಕ್ಕಂಥವನು, ಪಾಪರಹಿತನಾಗಿ ನನ್ನನ್ನು ಮಾಡ್ತಾನೆ ಅಂಥ ನಿನಗೆ ನನ್ನ ನಮಸ್ಕಾರ. ಅಂದರೆ ಸತ್ಯ ಧರ್ಮ ಪ್ರಕಾಶಗಳ ಕಡೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥವನು, ಅತಿಶಯವಾಗಿರ್ತಕ್ಕಂಥ ಸುಖವನ್ನು ನನಗೆ ಉಂಟು ಮಾಡ್ತಕ್ಕಂಥವನು, ಈ ರೀತಿಯಾಗಿರ್ತಕ್ಕಂಥ ನಿನಗೆ ನನ್ನ ನಮಸ್ಕಾರ. ಜೊತೆಗೆ ಇಲ್ಲಿ ನೀನು ಸರ್ವ ಪ್ರಕಾರದಿಂದ ನನಗೆ ಜ್ಞಾನವನ್ನು ಮತ್ತೆ 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 ನೀನು ಉಪದೇಶ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ. ಅಂದರೆ ಏನರ್ಥ? ನನಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನನ್ನನ್ನು ನೀನು, ನಾನು ನಿನ್ನ ಆರಾಧನೆ ಮಾಡ್ತಾ ಇರೋದ್ರಿಂದ ನನ್ನನ್ನು ನೀನು ಸತ್ಯದ ಮಾರ್ಗದ ಕಡೆ, ಬೆಳಕಿನ ಮಾರ್ಗದ ಕಡೆ ನನ್ನನ್ನು ಕರ್ಕೊಂಬಂದು ಬಿಡ್ತಾ ಇರತಕ್ಕಂಥವನು. ಆದ್ದರಿಂದ ನಿನಗೊಂದು ನಮಸ್ಕಾರ ಅಂತ ಒಂದು ಮಾತು. ಇದರ ಮುಂದಿನ ಮಂತ್ರವನ್ನು ನಾವು ನೆಕ್ಸ್ಟ್ ಟೈಮ್ ನೋಡೋಣ.